ಶಾಶ್ವತ ಕಾನೂನನ್ನು ನೆನಪಿಡಿ. ನೀವು ಪಡೆಯಲು ಬಯಸಿದರೆ ನೀವು ನೀಡಬೇಕು. ಸುಭಾಷ್ ಚಂದ್ರ ಬೋಸ್. ಜೈ ಹಿಂದ್. ವ್ಯಕ್ತಿಗಳನ್ನು ಕೊಲ್ಲುವುದು ಸುಲಭ, ಆದರೆ ಅವರ ಆಲೋಚನೆಗಳನ್ನು ಕೊಲ್ಲಲು ಸಾಧ್ಯವಿಲ್ಲ. ಎಷ್ಟೋ ಮಹಾನ್ ಸಾಮ್ರಾಜ್ಯಗಳೇ ಕುಸಿಯಿತು, ಆದರೆ ಇಂದು ಅವರ ಆಲೋಚನೆಗಳು ತಮ್ಮೆಲ್ಲರಿಗೂ 75ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯ. ಕೇಳಿ ಎಲ್ಲೆಲ್ಲಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಸ್ವಾಮಿ ವಿವೇಕಾನಂದರು ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ನಿಮ್ಮ ರಕ್ತವು ಇನ್ನು ಕುದಿಯದಿದ್ದರೆ ನಿಮ್ಮ ರಕ್ತನಾಳದಲ್ಲಿ ಹರಿಯುವುದು ನೀರು ಅಷ್ಟೇ. ಇನ್ನು ನೀವು ಮಾತೃಭೂಮಿಯ ಸೇವೆ ಮಾಡದಿದ್ದಲ್ಲಿ ಯುವಕರ ಧ್ಯೇಯವೇನು? ಚಂದ್ರಶೇಖರ್ ಆಜಾದ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಆಲ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಜೈ ಹಿಂದ್. ಭಾರತ್ ಮಾತಾ ಕಿ ಜೈ. ವಿದ್ಯಾರ್ಥಿನಿಯರ ಪ್ರಾಯೋಗಿಕ ಪತ್ರಿಕೆ ಸಮಾನ ವೇದಿಕೆಯು ಬಿಡುಗಡೆಯಾಗಿದೆ. ಬೆಳಗಿನ ಶುಭೋದಯಗಳು. ಇಂದು ಆಚರಣೆಯನ್ನು ಮಾಡ್ತಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಶುಭಕಾಮನೆಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಂದಿನ ಕೆಲವು ಕ್ಷಣಗಳಲ್ಲಿ ಪ್ರಾರಂಭ ಮಾಡಲಿದ್ದೇವೆ. ಈ ಒಂದು ಸುಂದರ ಕಾರ್ಯಕ್ರಮವು ಇಂದಿನ ಕಾಲೇಜಿನ ನೆಚ್ಚಿನ ಪ್ರಾಂಶುಪಾಲ ಡಾಕ್ಟರ್ ಕೆ ಕೃಷ್ಣೇಗೌಡ ಸರ್ ಅವರು ಈ ಮುಂದಿನ ಧ್ವಜಾರೋಹಣವನ್ನು ನೆರವೇರಿಸಲಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಹಾಗೂ ಕಾಲೇಜಿನ ಪರವಾಗಿ ಹಾಗೂ ನಮ್ಮ ವಿಭಾಗದ ಪರವಾಗಿ ತುಂಬ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನೆಚ್ಚಿನ ಎಲ್ಲ ಅಧ್ಯಾಪಕೇತರ ಸಿಬ್ಬಂದಿ ವರ್ಗದವರು ಹಾಗೂ ಸಿಇಸಿ ನೌಕರರು ಹಾಗೂ ವಿದ್ಯಾರ್ಥಿನಿಯರು ಎಲ್ಲರಿಗೂ ಕೂಡ ನಮ್ಮ ವಿಭಾಗದ ಪರವಾಗಿ ಕಾಲೇಜಿನ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಧ್ವಜಾರೋಹಣವನ್ನು ನೆರವೇರಿಸಿದಂತಹ ಹೆಚ್ಚಿನ ಪ್ರಾಂಶುಪಾಲರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮವನ್ನು ಕುರಿತು ಯಾರಾದರೂ
ಮಾತಾಡ್ತಕ್ಕಂಥವ್ರು ಬಂದು ಮಾತನಾಡ್ಬೋದು. ಮೊದಲಿಗೆ ಎಲ್ಲರಿಗೂ 75ನೇ ವರ್ಷದ ಸ್ವತಂತ್ರೋತ್ಸವದ ಶುಭಾಶಯಗಳು. ಇಲ್ಲಿ ನೆರೆದಿರ್ತಕ್ಕಂಥ ನನ್ನೆಲ್ಲ ನೆಚ್ಚಿನ ಸಹೋದ್ಯೋಗಿಗಳೇ ಮತ್ತು ವಿದ್ಯಾರ್ಥಿ ಮಿತ್ರರು ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಅತಿಥಿ ಮಿತ್ರರೇ ಮತ್ತು ನಮ್ಮ ಸಹೋದ್ಯೋಗಿಗಳ ಪುಟಾಣಿ, ಮೊದಲಿಗೆ ಏನಿದು ಸ್ವಾತಂತ್ರ್ಯ ಅಂದರೆ ಏನು ಅಂತ ಯಾರಿಗೆ ಆಗಲಿ, ಅದರಲ್ಲೂ ಈ ಮಕ್ಕಳಿಗೆ ತಲೆಯಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗ್ಬೋದು. ವಾಟ್ ಇಸ್ ದಿಸ್ ಫ್ರೀಡಮ್? ವಿ ಆರ್ ಈಟಿಂಗ್, ವಿ ಆರ್ ಎಂಜಾಯಿಂಗ್ ಅವರ್ ಲೈಫ್. ಪ್ರಶ್ನೆ ಉದ್ಭವ ಆಗ್ತಾ ಹೋಗ್ತಾ ಇತಿಹಾಸದ ಪುಟಗಳಲ್ಲಿ ನಾವು ವಿದ್ಯಾರ್ಥಿಗಳಾಗಿರಲಿ ಬಿಡಲಿ ಓದಿರ್ತೀವಿ. ಎಲ್ಲವಕ್ಕಿಂತ ಮುಖ್ಯವಾಗಿ ಮನುಷ್ಯ ಬದುಕೋದಕ್ಕೆ ಅತ್ಯಂತ ಅಮೂಲ್ಯವಾದಂಥ ವಸ್ತು ಸ್ವಾತಂತ್ರ್ಯ. ಬೇಸಿಕ್ ಆಗಿ ಊಟ, ನೀರು, ಗಾಳಿ, ಬಟ್ಟೆ ಇವುಗಳಿದ್ರೆ ಸಾಲದು. ಇದನ್ನ ಮೀರಿ ಒಂದು ಇದೆ ಮನುಷ್ಯನಿಗೆ, ಅದೇ ಸ್ವಾತಂತ್ರ್ಯ ಅಂತ ಇದೆ. ಸ್ವಾತಂತ್ರ್ಯಕ್ಕೆ ಆಪೋಸಿಟ್ ನೋಡು ಗುಲಾಮಗಿರಿ. ಆ ಗುಲಾಮಗಿರಿಯನ್ನು ಮೀರಿ ನಾನು ಅಂತ ಒಂದು ನಾವು ಕೇಳ್ಕೋಬೇಕು ಅಂದ್ರೆ ಅವನು ಫ್ರೀ ಆಗಿರ್ಬೇಕು. ನಾವು ಅಂದಾಗ ಇಡೀ ರಾಷ್ಟ್ರ ಆಗುತ್ತೆ, ಇಡೀ ಪ್ರಪಂಚ ಆಗುತ್ತೆ. ನಾನು ಅನ್ನೋದ್ರಿಂದ ಶುರುವಾಗಿ ನಾವು ಅನ್ನೋವರೆಗೂ ಹೋಗ್ಬೇಕಾದ್ರೆ ಅಲ್ಲಿ ಸ್ವಾತಂತ್ರ್ಯ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಏನು ಫ್ರೆಂಚ್ ರೆವಲ್ಯೂಷನ್ ಆಗಿತ್ತೋ, ಫ್ರಾನ್ಸ್ನಲ್ಲಿ ನಡೆದಂಥ ಕ್ರಾಂತಿಯಲ್ಲಿ ಅದರದ್ದು ಬಹಳ ಪ್ರಾಮುಖ್ಯತೆಯನ್ನು ಸಾರಿದಂಥದ್ದು. ಸ್ವಾತಂತ್ರ್ಯ ಇರಲೇಬೇಕು ಮನುಷ್ಯನಿಗೆ. ಊಟ ಇದ್ರೆ ಸಾಲದು, ಬಟ್ಟೆ ಇದ್ರೆ ಸಾಲದು. ಎಲ್ಲವನ್ನು ಕೊಟ್ಟು ಸ್ವಾತಂತ್ರ್ಯ ಕಿತ್ಕೊಂಡ್ರೆ ಅದು ಜೀವನ ಅನ್ನಕ್ಕಾಗಲ್ಲ, ಗುಲಾಮಗಿರಿ ಆಗುತ್ತೆ. ಮತ್ತೆ ಜೈಲ್ ಅಂತ. ಸೊ ಈ ಗುಲಾಮಗಿರಿಯನ್ನು ಮೀರಿ ನಡೆದಂತ ಒಂದು ಮನುಷ್ಯನ ಒಳಗಡೆ ಇರ್ತಕ್ಕಂಥ ಒಂದು ಅದ್ಭುತವಾದಂಥ ಪರಿಕಲ್ಪನೆ, ಅದು ಸ್ವಾತಂತ್ರ್ಯ. ಈಗ ನಾವು 75 ಅಂದಾಗ ನಮ್ಮ ಮನಸ್ಸಿನಲ್ಲಿ ಒಂದು ಹೃದಯದಲ್ಲಿ ಒಂದು ಉನ್ಮಾದ ಉಂಟಾಗುತ್ತೆ. 75 ವರ್ಷಗಳು ಕಳೀತಾ ಸ್ವಾತಂತ್ರ್ಯ ಬಂದು ಈ ರಾಷ್ಟ್ರಕ್ಕೆ. ಸ್ವಾತಂತ್ರ್ಯ ಇತ್ತು, ಸ್ವಾತಂತ್ರ್ಯವನ್ನ ಕಳ್ಕೊಂಡಿದ್ದು ಮತ್ತೆ ಪಡೆದಂತ ದಿನ. ಆ ಮತ್ತೆ ಪಡೆದಂತ ದಿನದಿಂದ 75 ವರ್ಷಗಳು. 25 ನೋಡಿದೀವಿ ನಾವುಗಳು, ಕೆಲವರು 50ರ ಸೆಲೆಬ್ರೇಷನ್ ನೋಡಿದೀವಿ. ಇವತ್ತು 75 ನೋಡ್ತಾ ಇದೀವಿ. 100 ಸುಮ್ಮನೆ ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತೇವೆ, 100ನೇದಕ್ಕೆ ಇರ್ತೀವೋ ಇಲ್ವೋ ದೇವ್ರಿಗೆ ಗೊತ್ತು. ಅಂದ್ರೆ ಆ ಮೈಲಿಗಲ್ಲುಗಳನ್ನ ನಾವು ನೋಡ್ಬೇಕು ಅಂತ ಆಸೆ ತುಡಿತಾ ಇರುತ್ತೆ ಒಬ್ಬ ವ್ಯಕ್ತಿಯಲ್ಲಿ. ಯಾಕೆಂದ್ರೆ ಆ ಸ್ವಾತಂತ್ರ್ಯ ಅಂತಕ್ಕಂಥ ಒಂದು ಫೀಲಿಂಗ್ ಇದೆಯಲ್ಲ, ಭಾವನೆ, ಅದಕ್ಕಿರ್ತಕ್ಕಂಥ ಪವರ್, ಅದು ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಟ್ಟಂಥದ್ದು. ಒಂದು ಒಳಗಡೆ ಇರ್ತಕ್ಕಂಥ ನಾನು ಏನು ಅಂತ ತೋರಿಸ್ಕೊಟ್ಟಂತ ಒಂದು ಫೀಲಿಂಗ್. ಅಂತ ಒಂದು ಅದ್ಭುತವಾದಂಥ ದಿನ ಇವತ್ತು 75ನೇ ಸ್ವಾತಂತ್ರ್ಯೋತ್ಸವದ ದಿನ. ಏನಾದರೂ ಇವತ್ತಿನ ಪರಿಸ್ಥಿತಿ ಬದಲಾಗಿದ್ದಿದ್ರೆ ಇದು ಈ ರಾಷ್ಟ್ರದಲ್ಲಿ ಅತ್ಯಂತ ಅವಿಸ್ಮರಣೀಯ ಹಬ್ಬ ಆಗ್ಬೇಕಾಗಿದೆ. 25, 50, 75, 100 ಇವೆಲ್ಲ ಹೇಳೋದಕ್ಕೆ ಚಂದ, ಬರ್ತಾವಲ್ಲ, ಬಂದಿದ್ದನ್ನ ಅನುಭವಿಸೋದಕ್ಕೆ ಸಿಗ್ತಕ್ಕಂಥ ಅದ್ಭುತವಾದಂಥ ಕ್ಷಣಗಳು. ಆ ಕ್ಷಣವನ್ನ ಅವಿಸ್ಮರಣೀಯವಾಗಿ ನಾವು ನೆನಪಿನಲ್ಲಿ ಇಟ್ಕೋಬೇಕು.
ನಮ್ಮ ಮದುವೆದು ನಮ್ಮ ಮಕ್ಕಳದು ಬರ್ತ್ಡೇ 25 ವರ್ಷ ಆಯಿತು, 50 ವರ್ಷ ಆಯಿತು, ಅಲ್ಲಿ ಆ ಭಾರ ಮಾಡಿಸ್ತು, ಈ ಭಾರ ಮಾಡಿಸ್ತು, ಆ ದೇವಸ್ಥಾನಕ್ಕೆ ಹೋಗೋದು, ಎಲ್ಲವಕ್ಕಿಂತ ಮೀರಿದಂಥ ಅವಿಸ್ಮರಣೀಯ ದಿನಗಳು ಇವು. ಇದು ಒಬ್ಬರದಲ್ಲ, ಇಡೀ ರಾಷ್ಟ್ರದ ಮನಸ್ಸುಗಳು ಸೇರಿ ಅನುಭವಿಸ್ತಕ್ಕಂಥ ದಿನ ಇದು. ದುರಂತ ಹೇಳಲೇಬೇಕು. ನಾವು ಜವಾಬ್ದಾರಿ ಅಂತ ಬಂದಾಗ 75 ವರ್ಷ ಕಳೆದಿದೆ, ಇಲ್ಲ ಅಂತಲ್ಲ. 75 ಕಳೆದ್ರೂ ಕೂಡ ಜವಾಬ್ದಾರಿ ವಿಚಾರಕ್ಕೆ ಬಂದಾಗ ವ್ಯಾಕ್ಸಿನೇಷನ್ ಪ್ರಧಾನಮಂತ್ರಿ ಜವಾಬ್ದಾರಿ, ಕಾಲೇಜ್ ಪ್ರಿನ್ಸಿಪಾಲ್ ಜವಾಬ್ದಾರಿ, ಫಂಕ್ಷನ್ ಅರೇಂಜ್ ಆಗಿಲ್ಲ ಬೇಕಿದ್ರೆ ಮಾಡ್ಕೊತಾರೆ, ಜವಾಬ್ದಾರಿ ಅಲ್ಲ ಹೌದು. ವಾಟ್ ಅಬೌಟ್ ನೇಮ್ ಅಂಡ್ ಫೇಮ್ ಅಂಡ್ ಮನಿ? ಲಾಭದ ವಿಚಾರಕ್ಕೆ ಬಂದಾಗ ಪಾಲ್ದಾರರಾಗ್ತೀವಿ, ಫೇವರ್ ಬಂದಾಗ ಪಾಲ್ದಾರರಾಗ್ತೀವಿ, ಜವಾಬ್ದಾರಿ ಬಂದಾಗ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡಿ. ಎಲ್ಲಿವರೆಗೂ ಈ ರಾಷ್ಟ್ರ ಜವಾಬ್ದಾರಿಯಿಂದ ವ್ಯಕ್ತಿ ನನ್ನನ್ನು ತಾನು ಅವಾಯ್ಡ್ ಮಾಡ್ಕೊಂತ ಹೋಗ್ತಾನೆ ಉದ್ಧಾರ ಆಗಿ. ಅದು ಬಿಗಿನಿಂಗ್ ವಿತ್ ಪ್ರೆಸಿಡೆಂಟ್ ಅಂಡ್ ಪ್ರೈಮ್ ಮಿನಿಸ್ಟರ್, ಎಂಡೆಡ್ ವಿತ್ ಎ ವೆರಿ ವೆರಿ ಲಾಸ್ಟ್ ಪರ್ಸನ್ ಆಫ್ ದಿ ಸೊಸೈಟಿ, ವೆದರ್ ಈಸ್ ಪುವರ್ ಆರ್ ರಿಚ್. ಇಲ್ಲಿ ಬಡವ ಶ್ರೀಮಂತ, ಹೆಣ್ಣು ಗಂಡು, ಉತ್ತರ ಪ್ರದೇಶ ಕರ್ನಾಟಕ ಅವು ಯಾವುದೂ ಬರಲ್ಲ. ನಾನು ಶುರುವಾಗಿ ನಾವು ಅನ್ನೋದು ಅತ್ಯಂತ ಅಪ್ಯಾಯಮಾನವಾಗಿ ನಮ್ಮಲ್ಲಿ ಬೆಳೆಸ್ಕೊಂಡಾಗ ಮಾತ್ರ ಉದ್ಧಾರ ಅಥವಾ ಅಭಿವೃದ್ಧಿ ಅಥವಾ ಸಮಾನತೆ ಅಥವಾ ಎಲ್ಲ ಒಂದೇ, ಜಾತಿ ಧರ್ಮ ಹಾಡು ಹರಿ ಯಾವುದೂ ಇಲ್ಲ. ಇಲ್ಲಿ ಗಂಡು ಹೆಣ್ಣು ಮಾತ್ರ, ನಾವು ಭಾರತೀಯರು. ಅದರಲ್ಲೂ ನಾವೆಲ್ಲ ಈಕ್ವಲ್, ವೆದರ್ ಈಸ್ ಫಿಮೇಲ್ ಆರ್ ವಿ ಮೇಲ್, ಆಲ್ ಆರ್ ಈಕ್ವಲ್. ವೇರ್ ದರ್ ಇಸ್ ನೋ ಈಕ್ವಾಲಿಟಿ ದರ್ ಇಸ್ ನೋ ಫ್ರೀಡಮ್ ಅಟ್ ಆಲ್. ಎಲ್ಲಿ ಸಮಾನತೆ ಇಲ್ವೋ ಅಲ್ಲಿ ನಾವು ಸ್ವಾತಂತ್ರ್ಯ ಇದೆ ಅಂದರೆ ನಮ್ಮಂಥ ಇಡಿಯಟ್ಸ್, ಮೂರ್ಖರು ಇನ್ನೆಲ್ಲೂ ಇರೋಕ್ಕೆ ಸಾಧ್ಯ. ಅದು ಹೆಣ್ಣು ಗಂಡಿನ ಸಮಾನತೆ ಇರ್ಬೋದು, ಜಾತಿ ಧರ್ಮದ ಸಮಾನತೆ ಇರ್ಬೋದು, ಅಂತಸ್ತಿನ ಸಮಾನತೆ ಇರ್ಬೋದು. ಸಮಾನತೆ ಇಲ್ಲದಲ್ಲೇ we cannot declare it is the sovereign of democracy. ಪ್ರಜಾಪ್ರಭುತ್ವದ ಬುನಾದಿ ಸಮಾನತೆ. ಸಮಾನತೆ ಹಕ್ಕಿಗೆ ಇರಬೇಕು, ಸಮಾನತೆ ಜವಾಬ್ದಾರಿಗೂ ಇರಬೇಕು. ಮನೆಯಿಂದ ಶುರುವಾಗುತ್ತೆ, ಮನೆಯಲ್ಲೇ ಜವಾಬ್ದಾರಿಗಳನ್ನು ನುಡಿಸ್ಕೊಳಕ್ಕೆ ಶುರುವಾಗ್ತದೆ. ಹಾಗಾಗಿ ಒಂದು ರಾಷ್ಟ್ರ, ಸಮಗ್ರ ರಾಷ್ಟ್ರ, ಸಮೃದ್ಧಿಯಾದ ರಾಷ್ಟ್ರವನ್ನು ನಾವು ನೋಡಬೇಕು ಅಂದರೆ ಜವಾಬ್ದಾರಿಯುತ ಪಾಲುದಾರರಾಗಬೇಕು. ಅದರಿಂದ ನಮಗೆ ಹೆಸರು ಬರುತ್ತೋ ಬೇಡವೋ, ಲಾಭ ಬರುತ್ತೋ ಬೇಡವೋ, ಅದು ಸೆಕೆಂಡ್ರಿ. ದ ಪ್ರೈಮರಿ ಥಿಂಗ್ ಎವ್ರಿ ಇಂಡಿಯನ್ ವಾಂಟ್ಸ್ ಟು ಸಿ ಎವ್ರಿ ಇಂಡಿಯನ್ ಶುಡ್ ಬಿ ಹ್ಯಾಪಿ. ನಾನೊಬ್ಬ ಚೆನ್ನಾಗಿದ್ದೀನಲ್ಲ, ನಾನು ಚೆನ್ನಾಗಿದ್ದೀನಲ್ಲ, ನನಗೆ ಅಂತಸ್ತಿದೆಯಲ್ಲ, ನನಗೆ ದೇವರೆಲ್ಲ ಕೊಟ್ಟವನಲ್ಲ, ಅವ್ರಿಗೇನು ಅಂತ ಈಕ್ವಲ್ ಆಗಿ ನೋಡಬೇಕು. ಅಂದರೆ ನಾವು 75 ಮಾಡಿರೋ ಅಷ್ಟೇ, 100 ಮಾಡಿರೋ ಅಷ್ಟೇ, ಬರೀ ಸ್ವಾತಂತ್ರ್ಯ ಅಂತ ನಾನು ಹೇಳಿದಲ್ಲ. ಮಕ್ಕಳೆಲ್ಲ ಅದೊಂದು ಆಮೇಲೆ ಕಾಡಕ್ಕೆ ಶುರುವಾಗುತ್ತೆ. ಇದೇನೋ ಸ್ವಾತಂತ್ರ್ಯ ಅಂತ ಅನ್ಕೊಂತಾರಪ್ಪ, ಏನು ಕಾಣ್ತಲೇ ಇಲ್ವಲ್ಲ, ಇದ್ರ ಫಲನೇ ಕಾಣ್ತಾ ಇಲ್ವಲ್ಲ. ಸೊ ಹಾಗಾಗಿ ಇದು ಒಂದು ಅದ್ಭುತವಾದ ದಿನ. ಕಾಲಘಟ್ಟದಲ್ಲಿ ಬೇಕಾದಷ್ಟು ಘಟನೆಗಳು ನಡೆದು ಹೋಗ್ತವೆ ವ್ಯಕ್ತಿಯ ಆ ಬದುಕಿನ ಟೈಮ್ನಲ್ಲಿ. ಫಾರ್ ಎಕ್ಸಾಂಪಲ್, ನಮಗೆ 2000ನೇ ಇಸ್ವಿ ಬಂದಾಗ 1999 ದಾಟಿ ಆ 2000ನೇ ಇಸ್ವಿ ಒಂದು ಕಾಲಘಟ್ಟ ಇದೆಯಲ್ಲ, ಅದು ಎಲ್ಲರಿಗೂ ಸಿಗಕ್ಕಿಲ್ಲ. ನಾವು ಆವಾಗ ಈ 2000 ಇಸ್ವಿಗೆ ನಾವು ಇದೀವಲ್ಲ, ಇದೊಂಥರ ಒಂದು ಅವಿಸ್ಮರಣೀಯ ಕಾಲಘಟ್ಟಗಳಾಗ್ತವೆ. ಅದು ಬರೀ ಇಸ್ವಿನಲ್ಲ, ಘಟನೆಗಳ ಮುಖಾಂತರ. 1947ರಲ್ಲಿ ಸಿಕ್ಕಿದಂಥ ಸ್ವಾತಂತ್ರ್ಯ ಇವತ್ತು 74 ಮುಗಿಸಿ 75 ಅಂದಾಗ ಈ ಒಂದು ನಮ್ಮ ಮೈ ಮನಗಳಲ್ಲಿ ಒಂದು ತೀರ್ಮಾನ ಬರಬೇಕು. ನಾನು ಈ ರಾಷ್ಟ್ರದ ಬಹಳ ಪ್ರಜ್ಞಾವಂತ ಪ್ರಜೆ. ಈ ರಾಷ್ಟ್ರ ನಮಗೆ ಎಲ್ಲವನ್ನೂ ಕೊಟ್ಟಿದೆ, ಈ ಭೂಮಿ ನಮಗೆ ಎಲ್ಲವನ್ನೂ ಕೊಟ್ಟಿದೆ. ಬೇಕಾದಷ್ಟು ಜನ ತಮ್ಮ
ಸರ್ವಸ್ವವನ್ನು ಕಳೆದು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ತುಂಬ ಹಗುರವಾಗಿ ಮಾತಾಡೋದು, ಅವರ ತ್ಯಾಗವನ್ನು ಯಾವುದೋ ರೀತಿಯಲ್ಲಿ ಅಳತೆ ಮಾಡಕ್ಕೆ ಹೋಗೋದು. ಯಾಕೆ ಅವರು ತ್ಯಾಗ ಮಾಡಿದರು? ಅವರೊಬ್ಬರಿಗೋಸ್ಕರ ಮಾಡಿದ್ರು, ಅವ್ರ ಮನೆಗೋಸ್ಕರ ಮಾಡಿದ್ರು, ಇಡೀ ರಾಷ್ಟ್ರಕ್ಕೆ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಇರ್ಬೋದು, ಯಂಗ್ಸ್ಟರ್ಸ್ ಇರ್ಬೋದು, ತುಂಬ ದೊಡ್ಡ ದೊಡ್ಡ ರಾಷ್ಟ್ರ ನಾಯಕರನ್ನ ಭಾಳ ಎಲ್ಲೋ ಒಂದು ಇದರಲ್ಲಿ ಕೀಳಾಗಿ ಮಾತಾಡೋದು, ಅವರ ಕೊಡುಗೆಯನ್ನು, ಅವರ ತ್ಯಾಗವನ್ನು ನೆನೆಸ್ಕೊಂಡಲ್ಲೇ ಸುಮ್ಮನೆ ಟೀಕೆ ಟಿಪ್ಪಣಿಗಳನ್ನು ಮಾಡೋದು. ಇತಿಹಾಸದ ಅರಿವಿರಲ್ಲ, ಪ್ರಜ್ಞಾವಂತಿಕೆ ಇರಲ್ಲ, ಆವೇಶಭರಿತವಾಗಿ ಏನೇನನ್ನೋ ಹಂಚಿಕೊಳ್ತಾ ರಾಷ್ಟ್ರದ ಪ್ರೇಮವನ್ನು ಕಡಿಮೆ ಮಾಡ್ತಾ ಹೋಗೋದು, ಸಮಗ್ರತೆಗೆ ಧಕ್ಕೆಯನ್ನು ತರ್ತಕ್ಕಂಥದ್ದು. ಇದು ಇತ್ತೀಚಿನ ಒಂದು ಸೋಷಿಯಲ್ ಮೀಡಿಯಾ ಕಾಯಿಲೆ ಆಗ್ತದೆ. ಹಂಚ್ಕೋಬೇಕು, ಒಳ್ಳೆಯದನ್ನು ಹಂಚ್ಕೋಬೇಕು, ಪ್ರಜ್ಞಾವಂತಿಕೆಯನ್ನು ಹಂಚ್ಕೋಬೇಕು, ಬೇರೆಯವರ ಭಾವನೆಗಳಿಗೆ ಧಕ್ಕೆ ಆಗ್ದಂಗೆ ಹಂಚ್ಕೋಬೇಕು. ಶೇರ್ ಮಾಡೋಣ, ನೋಡಿದ ತಕ್ಷಣ 5 ಸೆಕೆಂಡಲ್ಲಿ ಶೇರ್ ಮಾಡಿ, ಯಾಕೆ 5-6ನೇ ಸೆಕೆಂಡಲ್ಲಿ ಸತ್ತೋಗ್ಬಿಡ್ತಾರ? ಏನಿಲ್ಲ. ಈ ಥರದ ಒಂದು ಕೆಟ್ಟ ಚಾಳಿಯನ್ನು, ಎಲ್ಲೋ ಮತಾಂಧತೆಯನ್ನು, ಧರ್ಮಾಂಧತೆಯನ್ನು, ಮೂಢನಂಬಿಕೆಯನ್ನು, ಅತ್ಯಂತ ಮೂಢನಂಬಿಕೆ ಹೆಚ್ಚಿಗೆ ಸ್ಪ್ರೆಡ್ ಆಗ್ತದೆ. ಇದನ್ನು ನೋಡಿ 6 ಸೆಕೆಂಡಲ್ಲಿ ಶೇರ್ ಮಾಡಿ, ಇದೋ ನಿಮ್ಮ ಮನೆ ಹಾಳಾಗುತ್ತೆ ಅಂತ ಹಾಕೋದು. ಯಾಕೆ ಶೇರ್ ಮಾಡ್ಬೇಕು? ನಾನು ಜೀವನದಲ್ಲೇ ಶೇರ್ ಮಾಡಿಲ್ಲ, ಇಲ್ಲಿ ಹಾಳಾಗಿ ಹೋಗಿಲ್ಲ. ಮತ್ತೆ ಆಯ್ತಪ್ಪ, ಒಂದು ಟೈಮ್ ಕೊಡಲಿ, ಶೇರ್ ಮಾಡಿ ಅನ್ಲಿ. 5 ಸೆಕೆಂಡಲ್ಲಿ ಶೇರ್ ಮಾಡಿ, ಇಲ್ದವ್ರು ನಿಮ್ಮ ಮನೆ ನೆಗೆದು ಬಿದ್ದು ಹೋಗುತ್ತೆ ಅಂದ್ಬಿಟ್ಟು ಅವ್ನಿಗೇನಾಗು. ಈ ಥರದ ಮೂಢನಂಬಿಕೆಯ ದಾರಿದ್ರ್ಯವನ್ನು ಬಿತ್ತಾ ಇದ್ದೀವಿ. ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಶೇರ್ ಮಾಡಿಸಿ ಭಕ್ತಿಯನ್ನು, ದೇಶಭಕ್ತಿಯನ್ನು ಶೇರ್ ಮಾಡಿಸಿ, ದೇವ್ರ ಮೇಲೂ ಭಕ್ತಿ ಮಾಡಿ. ಬಟ್ ಶೇರ್ ಮಾಡಕ್ಕೆ ಟೈಮ್ ಆರೋ ಕೊಡ್ರಪ್ಪ, ಹೆದರ್ಸ್ಬೇಡಿ ಅವರಿಗೆ. ಇದು ಏನಿದು ಹಂಗಾರೆ? ಯಾಕೆ ಹೀಗೆ? ಇದು ಏನಾಗುತ್ತೆ ಅಂದರೆ, ಮನಸ್ಸುಗಳಲ್ಲಿ, ಎಳೆ ಮನಸ್ಸುಗಳಲ್ಲಿ, ದೈವತ್ವದ ಮನಸ್ಸುಗಳಲ್ಲಿ ನಾವು ದೇವರನ್ನ ಕಾಣಬೇಕಾಗಿರೋದು ಮಕ್ಕಳಲ್ಲಿ. ಆ ದೇವರಂತ ಮನಸ್ಸಿರ್ತಕ್ಕಂಥ ಮಕ್ಕಳಲ್ಲಿ ದೈವತ್ವದ ಗುಣ ಜಾಸ್ತಿ ಬೆಳೀತಾ ಹೋಗ್ಬೇಕು, ರಾಕ್ಷಸಿ ಗುಣ ಅಲ್ಲ. ಅಲ್ಲಿ ಮನಸ್ಸಿನಲ್ಲಿ ನಾವು ಹೇಗೆ ಬಿತ್ತಿರ್ತೀವೋ ಅದು ತಕ್ಕನಾಗಿ ಬೆಳೆ ಬರುತ್ತೆ. ಈ ಥರದ ಮೂಢನಂಬಿಕೆಗೆ ತೆಳ್ತಕ್ಕಂಥ, ಮೌಢ್ಯತೆಗೆ ತೆಳ್ತಕ್ಕಂಥ, ಮನಸ್ಸುಗಳನ್ನ ಒಡೆಯತಕ್ಕಂಥ ವಿಚಾರಗಳನ್ನು ನಾವು ಆದಷ್ಟು ಕಂಡೆಮ್ ಮಾಡಬೇಕಾಗುತ್ತೆ. ನಾಟ್ ನೆಸೆಸರಿ. ಅದೆಚ್ಚು ಇದೆಚ್ಚು ಅಂತ ವೋಟ್ ಹಾಕಬೇಕಾಗಿಲ್ಲ. ನಮ್ಮ ಮನಸ್ಸುಗಳು ತೀರ್ಮಾನ ಮಾಡಿ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು. ಸೊ ಹಾಗಾಗಿ ಅದ್ಭುತವಾದ ಪರಿಕಲ್ಪನೆ ಇದೆಯಲ್ಲ ಸ್ವಾತಂತ್ರ್ಯ ಅಂತ, ಅದು ಕಣ್ಣಿಗೆ ಕಾಣಕ್ಕಿಲ್ಲ, ಅದು ಅನುಭವಿಸ್ತಕ್ಕಂಥದ್ದು. ಊಟ ಕಣ್ಣಿಗೆ ಕಾಣುತ್ತೆ, ಬಟ್ಟೆ ಕಣ್ಣಿಗೆ ಕಾಣುತ್ತೆ, ಗಾಳಿನೂ ಒಂದು ಫೀಲಿಂಗ್ ಕೊಡುತ್ತೆ, ಗಾಳಿ ಬೀಸ್ತು ಅಂತ. ಬಟ್ ಈ ಸ್ವಾತಂತ್ರ್ಯ ಇದೆಯಲ್ಲ, ಅದು ನಮ್ಮೊಳಗಿರ್ತಕ್ಕಂಥ ಒಂದು ಅದ್ಭುತವಾದಂಥ ಶಕ್ತಿ. ಅದು ಆ ಅದ್ಭುತವಾದ ಶಕ್ತಿಯನ್ನು ನಾವು ಯುಕ್ತಿಯ ಮುಖಾಂತರ 4-6 ಜನಕ್ಕೆ ತೊಂದರೆ ಆಗ್ದಂಗೆ ಬದುಕಬೇಕು. ಅದು ಸ್ವಾತಂತ್ರ್ಯ. ನನಗೆ ಸ್ವಾತಂತ್ರ್ಯ ಇದೆ, ಒಂದೇನೋ ಏನೋ ಯಾವುದೋ ಒಂದು ಹಾಳವರಿ ನುಗ್ಗು, ನೀನು ಯಾಕೆ ಬಂದೆ ಮಗನೇ ಎದುರಿಗೆ, ಇದಾ ಸ್ವಾತಂತ್ರ್ಯ? ಇವತ್ತೇನೋ ಆ ಕಡೆ ರಸ್ತೆ ರೆಡಿ ಆಗ್ತಾ ಇದೆ, ಈ ಕಡೆ ಒನ್ ವೇನಲ್ಲಿ 2 ಕಡೆದಲ್ಲಿ ವೆಹಿಕಲ್ ಬಿಟ್ಟಿದ್ದಾರೆ. ನನಗೆ ಕಾಮನ್ ಸೆನ್ಸ್ ಇರಬೇಕು, ಎದುರಿಗೆ ವೆಹಿಕಲ್ ಬರುತ್ತೆ, ನಾವು ಅರ್ಧ ದಾರಿನ ಹೋಗ್ಬೇಕು, ಇನ್ನರ್ಧ ದಾರಿ ಎದುರುಗಡೆ ಇರಬೇಕು. ಅಲ್ಲೂ ಸ್ವಾತಂತ್ರ್ಯ. ನಾನು ಮೇಲೂ, ಯಾಕೆಂದ್ರೆ ಇವತ್ತು ಯಾಕಡೆಯಿಂದ ಬಂದಿದ್ದೀನಿ, ನೀನು ಹೋಗಿದ್ದಲ್ಲ ಸೈಡಿಗೆ ನಿಂತಿರು. ಸ್ವಲ್ಪ ಹಂಚಿಕೊಳ್ಳತಕ್ಕಂಥದ್ದು, ಹಂಚ್ಕೋಬೇಕು ಸ್ವಾತಂತ್ರ್ಯ. ಅದನ್ನ ಸ್ವಇಚ್ಛೆಯಿಂದ ತಾನೇ ಅನುಭವಿಸೋದಲ್ಲ. ಸ್ವಾತಂತ್ರ್ಯವನ್ನು ಹಂಚಿದಾಗ ಮಾತ್ರ ಸ್ವಾತಂತ್ರ್ಯಕ್ಕೆ ಇನ್ನೂ ಅದಕ್ಕೆ ಬೆಲೆ ಸಿಗ್ತಕ್ಕಂಥದ್ದು. ಸೊ ಹೀಗೆ ಎಲ್ಲ ವಿಚಾರದಲ್ಲೂ ನಾನು ಹೇಳ್ತೀನಿ, ನಾವು ಹಂಚಿಕೊಂಡಾಗ ಅದು ಹಕ್ಕಿರ್ಬೋದು, ಕರ್ತವ್ಯಗಳಿರ್ಬೋದು. ಹಂಚಿ ಬದುಕಿದಾಗ ಮಾತ್ರ ಒಂದು ಸಮಗ್ರತೆ, ಎಲ್ಲರಲ್ಲೂ ಒಂದು ಅಭಿವೃದ್ಧಿಯನ್ನು
ವಿಕಾಸವನ್ನು ಕಾಣ್ಬೋದು. ಇದು ಇತಿಹಾಸದ ಎಲ್ಲ ದೇಶದ ಇತಿಹಾಸದಲ್ಲೂ ಕಂಡುಕೊಂಡಿರ್ತಕ್ಕಂಥ ಸತ್ಯ. ಮನೆಯಲ್ಲಿ ಸ್ವಾತಂತ್ರ್ಯ ಇಲ್ಲದಿದ್ದಲ್ಲಿ ಮನುಷ್ಯ ಅಸ್ತಿತ್ವ ಇಲ್ಲ. ಇಂಡಿವಿಜುವಾಲಿಟಿ ಅಂತ ಗಾಂಧೀಜಿ ಯಾವಾಗಲೂ ಪ್ರತಿಪಾದಿಸ್ತಿದ್ದು ಇಂಡಿವಿಜುವಲ್. ಮೊದಲು ವ್ಯಕ್ತಿ, ಅವರು ಭಿಕ್ಷುಕ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ಅವರಿಗೆ ಆದಂಥ ವ್ಯಕ್ತಿತ್ವ ಇರುತ್ತೆ. ಆ ವ್ಯಕ್ತಿಯನ್ನು ನಾವು ಗುರುತಿಲಿಲ್ಲ ಅಂದರೆ, ಒಬ್ಬ ವ್ಯಕ್ತಿಯನ್ನು ನಾವು ಕಂಡೆಮ್ ಮಾಡಿದರೆ ಹೋಯ್ತಲ್ಲ. ಎಲ್ಲಿದೆ ಹಂಗಾರೆ ಸಮಗ್ರತೆ? ಎಲ್ಲಿ ಹಂಗಾರೆ ನಾವು ಸಾರ್ವಭೌಮತ್ವ? ಏನು ಸಾರ್ವಭೌಮತ್ವ ಅಂದರೆ ಎಲ್ಲರೂ ಸೇರಿದಾಗ ಸಾರ್ವಭೌಮತ್ವವನ್ನು ನಾವು ಕಾಣ್ಬೋದು ಒಂದು ರಾಷ್ಟ್ರದಲ್ಲಿ. ಬಟ್ ಈಸ್ ಇಟ್ ಪಾಸಿಬಲ್ ಈವನ್ ಆಫ್ಟರ್ 75 years of freedom? Yes, we proudly declared this is 75th year of freedom and we are enjoying our life very, very freely. And we are damaging others' freedom. ನಮ್ಮ ಸ್ವಾತಂತ್ರ್ಯವನ್ನು ಎಂಜಾಯ್ ಮಾಡೋಕ್ಕೆ ಹೋಗಿ we are damaging other people's freedom ಆಗಬಾರ್ದು. Respecting others' freedom is also the basic necessity of a very civilized personality. That is freedom. ಸೊ ಏನೇ ಆಗಲಿ, ಈ ರಾಷ್ಟ್ರ 75 ವರ್ಷಗಳಲ್ಲಿ ಬೇಕಾದಷ್ಟು ಬದಲಾವಣೆಗಳನ್ನು ಕಂಡು ಅದ್ಭುತವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಕಂಡು ಇಡೀ ಪ್ರಪಂಚದಲ್ಲಿ ಇಂಡಿಯಾ ಅಂದರೆ ಒಂದು ಸಾರಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇದು 2000 ಆ ಮೈಲಿಗಲ್ಲಿಂದಲೂ ಶುರುವಾಗಿರ್ತಕ್ಕಂಥ ಒಂದು ಟ್ರೆಂಡ್. ಇಂಡಿಯಾ ಅಂತ ತಕ್ಷಣ ತಿರುಗಿ ನೋಡ್ದಂಗೆ, ಅದು ಸೈನ್ಸ್ ಅಂಡ್ ಟೆಕ್ನಾಲಜಿ ಇರ್ಬೋದು, ಸ್ಪೇಸ್ ಫೀಲ್ಡ್ ಇರ್ಬೋದು, ಎಜುಕೇಷನಲ್ ಫೀಲ್ಡ್ ಇರ್ಬೋದು, ಪೊಲಿಟಿಕಲ್ ಫೀಲ್ಡ್ ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು, ಎಕ್ಸ್ಪೋರ್ಟ್ ಇಂಪೋರ್ಟ್ ಇರ್ಬೋದು. ಇನ್ ಎವ್ರಿ ಫೀಲ್ಡ್ ಇಂಡಿಯಾ having its own footprint throughout the world, and it is achieving remarkable development in almost all the fields. ಒಂದು ಕಾಲದಲ್ಲಿ ನಾವು ಏನು ಮಾತೆತ್ತಿದ್ರೆ ಅಮೆರಿಕ, ಬ್ರಿಟನ್, ಜರ್ಮನಿ, ಜಪಾನ್ ಅಂತ ಹೀಗೇ ಹೋಗ್ತಾ ಇತ್ತು. ಈಗ ಹೇಳ್ತಾ ಹೋದಾಗ 5 ಒಳಗಡೆ ಇಂಡಿಯಾ ಅಂತ ಅವ್ರು ಹೇಳ್ಬೇಕಾದ್ರು ಬರಂಗೆ ಆಗಿದೆ, ನಾವು ಹೇಳ್ಕೊಳ್ಳೋದಲ್ಲ. ಈವನ್ ವೆನೆವರ್ ಎನ್ ಅಮೆರಿಕನ್ ಸ್ಪೀಕಿಂಗ್ ಅಬೌಟ್ ದಿ ಪವರ್ ಆಫ್ ದಿಸ್ ವರ್ಲ್ಡ್, inevitably within 10 years he has to name India, because we already achieved that level. ಸ್ವತಂತ್ರವನ್ನು ಪಡೆದ ನಂತರ ಆದಂಥ ಎಲ್ಲ ನಮ್ಮನ್ನು ಆಳಿರೋರಿರ್ಬೋದು, ನಮಗೆ ಸ್ವಾತಂತ್ರ್ಯವನ್ನು ಕೊಡಿಸಿರೋರಿರ್ಬೋದು, ಅವರೆಲ್ಲ ತ್ಯಾಗದಿಂದ, ಅವರೆಲ್ಲರ ಮುಂದಾಲೋಚನೆಯ ವ್ಯಕ್ತಿತ್ವದಿಂದ ಅದ್ಭುತವಾದಂಥ ಪ್ರಧಾನಮಂತ್ರಿಗಳನ್ನು ಪಡೆದಂಥ ಈ ರಾಷ್ಟ್ರ, ನೆಹರುವಿಂದ ಹಿಡಿದು ಇಂದಿರಾ ಗಾಂಧಿಯಿಂದ ಹಿಡಿದು ವಾಜಪೇಯಿ ಅವರಿರ್ಬೋದು, ನರಸಿಂಹರಾವ್ ಇರ್ಬೋದು, ಮನಮೋಹನ್ ಸಿಂಗ್, ನರೇಂದ್ರ ಮೋದಿ, ಇಲ್ಲಿಯವರೆಗೂ ಎಲ್ಲ ಅವರು ದೇವೇಗೌಡರು ಇರ್ಬೋದು, VP ಸಿಂಗ್ ಕಡಿಮೆ ಅವಧಿನಲ್ಲೂ ತಮ್ಮದೇ ಆದಂಥ ಛಾಪನ್ನು ಒತ್ತಿ, ನನ್ನ ಪ್ರಕಾರ ಇಲ್ಲಿವರೆಗೂ ಆಗಿರ್ತಕ್ಕಂಥ ಎಲ್ಲ ಪ್ರಧಾನಮಂತ್ರಿಗಳು ಈ ಭಾರತದ ಪ್ರಗತಿಗೆ ಈಗಿರತಕ್ಕಂಥ ಪ್ರಧಾನಮಂತ್ರಿ ಸೇರಿಸ್ಕೊಂಡಂಗೆ ಅವ್ರದ್ದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. VP ಸಿಂಗ್ ಸ್ವಲ್ಪ ದಿನ ಇರ್ಬೋದು, ಮೊರಾರ್ಜಿ ದೇಸಾಯಿ ಇರ್ಬೋದು, ದೇ ಆಲ್ ಕಾಂಟ್ರಿಬ್ಯೂಟೆಡ್ ಸೋ ಮಚ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿಸ್ ಬ್ಯೂಟಿಫುಲ್ ಕಂಟ್ರಿ. Whatever we are enjoying this powerful, this facility of this country throughout the world, ಇಡೀ ಪ್ರಪಂಚದಲ್ಲಿ ಇಂಡಿಯಾದವರು ಇಲ್ಲದೆ ಇರತಕ್ಕಂಥ ದೇಶನೇ ಇಲ್ವ. ಬರೀ 4-5 ಲಕ್ಷ ಇರ್ತಕ್ಕಂಥ ದೇಶದಲ್ಲೂ ಅಟ್ಲೀಸ್ಟ್ 100 ಇಂಡಿಯನ್ಸ್ ಇರ್ತಾರೆ. ದಟ್ ಈಸ್ ದಿ ಪವರ್ ಆಫ್ ದಿಸ್ ಇಂಡಿಯನ್ ಮೈಂಡ್. ಇಟ್ ಕ್ಯಾನ್ ಅಡ್ಜಸ್ಟ್ ಟು ಎನಿ kind of situation. Not only mind, even body can understand, can adjust to that condition. ಈ ಭಾರತೀಯರ ಒಂದು ಶಕ್ತಿ ಏನಪ್ಪ ಅಂದರೆ, ಯಾವುದೇ ಥರದ ಬುದ್ಧಿವಂತಿಕೆಯಿಂದ ಇರ್ಬೋದು, ದೈಹಿಕವಾಗಿರ್ಬೋದು, ಅಲ್ಲಿಗೆ ಹೊಂದ್ಕೊಳ್ತಕ್ಕಂಥ ಒಂದು ದೊಡ್ಡ ಶಕ್ತಿಯನ್ನು ಈ ಭೂಮಿ ನಮಗೆ ಕೊಟ್ಟಿದೆ. ಅದರಿಂದಲೇ ನಾವು ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆ ಭಾರತೀಯರನ್ನು ನಾವು ಕಾಣ್ತೀವಿ. ವೇರ್ ಎವರ್ ಯು ಗೋ,
ಎಲ್ಲೋ ಒಂದು ರಿಮೋಟ್ ಕಂಟ್ರಿನಲ್ಲಿ ಒಂದು ನಾನು ಎಲ್ಲೋ ಒಂದು ಅಲ್ಲೆಲ್ಲ ಯಾರು ಹೋಗಿರ್ತಾರೆ ಯುಗಾಂಡ ಅವು ಇವು ಅಂತ ಇಥಿಯೋಪಿಯಾ ಅದು ಎಂಥದಿತ್ತೆ ಅಂತ ಅಲ್ಲಿಗೆ ಹೋಗ್ತಾರೆ ಅಂದರೆ ಪ್ಲೆಂಟಿ ಆಫ್ ಇಂಡಿಯನ್ಸ್ ಆರ್ ಆಲ್ಸೋ ದೇ. ನಾವೇನು ಓದಿರ್ತೀವಿ ಒಂದು ಸೈಡ್ನ ಇಥಿಯೋಪಿಯಾ ಬರೀ ಅದೇನೋ ಹಿಂಗೆಲ್ಲ ತೋರಿಸೋದು ಮಕ್ಕಳನ್ನೆಲ್ಲ ಇದಾಗಿರೋದು ರೋಗಗ್ರಸ್ತ ಹಂಗಿರ್ತದೆ. ಬಟ್ ದರ್ ಇಸ್ ಅನದರ್ ಇಥಿಯೋಪಿಯಾ ಇಸ್ ಆಲ್ಸೋ ದೇರ್. ನಾವು ಹತ್ಲಿಕ್ಕೆ ಗಮನನೇ ಕೊಡೋಕ್ಕಿಲ್ಲ. ದರ್ ಇಸ್ ಅನದರ್ ಪಾರ್ಟ್ ಆಫ್ ಪಾಕಿಸ್ತಾನ್ ಆಲ್ಸೋ ದೇರ್. ದರ್ ಇಸ್ ಅನದರ್ ಪಾರ್ಟ್ ಆಫ್ ಇಂಡಿಯಾ ಇಸ್ ಆಲ್ಸೋ ದೇರ್. ನಾವು ವಿ ಪ್ರೊಜೆಕ್ಟ್ ಅವರ್ ಸೆಲ್ಸ್ ಓನ್ಲಿ ಆನ್ ದಿ ದಿಸ್ ಸೈಡ್. ಅದೇ ಅಮೆರಿಕ ಅಂದ ತಕ್ಷಣ ಈ ದಿಸ್ ಸೈಡ್ ಬಿಟ್ಬಿಡ್ತೀವಿ. ಓನ್ಲಿ ದಿಸ್ ಸೈಡ್ ವಿ ಸಿ. ನ್ಯೂಯಾರ್ಕ್, ವಾಷಿಂಗ್ಟನ್, ಲಾಸ್ ವೇಗಾಸ್, ಅಲ್ಲಂಗಂತೆ ಇಲ್ಲಿಂಗಂತೆ ಈ ಕಡೆ ಎಲ್ಲ ಒಂದ್ ಕಡೆ ಇರುತ್ತಲ್ಲ ಅದನ್ನ ನಾವು ನೋಡಕ್ ಹೋಗಲ್ಲ. ಬಡದೇಶ ಅಂದ ತಕ್ಷಣ ಬೇರೆ ಇದಿರುತ್ತಲ್ಲ ಅವ್ರದ್ದು ಆ ಪ್ರಗತಿ ಇರುತ್ತಲ್ಲ ಅದು ಬಿಟ್ಟೇ ಬಿಡ್ತೀವಿ. ಬರೀ ಈ ಕಡೆ ಎಲ್ಲ ಹಸ್ತರ್ಮೇ ನೋಡ್ತಾ ಇರ್ತೀವಿ. ಸೊ ಇದು ನಾವೇನಾಗುತ್ತೆ, ಇಟ್ ಕ್ರಿಯೇಟ್ಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೈ ಅಂಡರ್ಸ್ಟ್ಯಾಂಡಿಂಗ್ ದಿ ಅದರ್ ಕಂಟ್ರೀಸ್. ಸೊ ಲೈಕ್ ವೈಸ್ ಈಗ ಈ ರಾಷ್ಟ್ರ ಇನ್ನೊಂದು ಸೈಡಿಗೆ ನೋಡ್ಲೇಬಾರದು. ಒನ್ ಸೈಡ್ ಆಲ್ ಆರ್ ಡೆವಲಪ್ ಅಂತ ಸ್ಥಿತಿ ಈ ರಾಷ್ಟ್ರಕ್ಕೆ ಬರಲಿ. ಈ 100ನೇ ಸ್ವಾತಂತ್ರ್ಯೋತ್ಸವ ಬರೋ ಹೊತ್ತಿಗೆ ಸುಮಾರು ಜನ ಇರ್ತೀರಿ, ಎಲ್ಲರೂ ಇರೋಣ ಅಂತ ಆಸೆ ಪಟ್ಕೊಂಡು ಆ ಅದ್ಭುತವಾದ ದಿನದಲ್ಲಿ ಈ ರಾಷ್ಟ್ರ ಅದ್ಭುತವಾದಂಥ ಒಂದು ಇಡೀ ಪ್ರಪಂಚಕ್ಕೆ ನಂಬರ್ 1 ಬರೀ ಕಂಟ್ರೋಲ್ ಮಾಡೋದಲ್ಲ, ಆಲ್ ರೆಸ್ಪೆಕ್ಟ್ಸ್ ಇರಲಿ. ಅವತ್ತಾರು ಈ ವ್ಯಕ್ತಿ ಒಬ್ರು ಹೇಳಿದ್ರು ಒಂದು 25 ವರ್ಷದ ಹಿಂದೆ, ಇವತ್ತು ಕರೆಕ್ಟ್ ಅವ್ರು ಹೇಳ್ತಾ ಇದ್ರು 100 ವರ್ಷ ಆದ್ಮೇಲೆ ಸಖತ್ತಾಗಿದೆ ನಮ್ಮ ಇಂಡಿಯಾ ಅಂತ ನೆನೆಸ್ಕಿರೋ ರೀತಿ ಆಗಲಿ. ದಿಸ್ ಈಸ್ ಎ ವಂಡರ್ಫುಲ್ ಕಂಟ್ರಿ ವಿತ್ ಮಲ್ಟಿಪಲ್ ಕಲ್ಚರ್ಸ್, ಮಲ್ಟಿಪಲ್ ಸ್ಟೇಟ್ಸ್, ಮಲ್ಟಿಪಲ್ ಲ್ಯಾಂಗ್ವೇಜಸ್, ಮಲ್ಟಿಪಲ್ ಫುಡ್, ಎವ್ರಿಥಿಂಗ್ ಈಸ್ ವೆರೈಟಿ. ಪ್ರತಿಯೊಂದು ವೆರೈಟಿ. ವೆರೈಟಿ ಅಂತ ತಕ್ಷಣ ಏನಪ್ಪ ಅವ್ರು ಇನ್ನೂ ಮಾತಾಡ್ತಾರೆ, ತಿಂಡಿ ವೆರೈಟಿ ಇರ್ಬೋದಿತ್ತು. ದಿಸ್ ಇಸ್ ದಿ ಸ್ಪೆಷಾಲಿಟಿ ಆಫ್ ದಿಸ್ ಕಂಟ್ರಿ. ಇಲ್ಲಿದ್ದಂಥ ಫುಡ್ ಇನ್ನು 5 ಕಿಲೋಮೀಟರ್ ಮುಂದಕ್ಕೆ ಹೋಗಿರಲ್ಲ, 100 ಕಿಲೋಮೀಟರ್ ಹೋದ್ರಂತೂ ಥರೋ ಚೇಂಜ್ ಇನ್ ವೆದರ್, ಇನ್ ಪೀಪಲ್, ಇನ್ ಡ್ರೆಸ್, ಇನ್ ಫುಡ್, ಎವ್ರಿಥಿಂಗ್. ಬಟ್ ಥಿಂಕಿಂಗ್ ಮಸ್ಟ್ ಬಿ ದಿ ಸೇಮ್. ಊಟ ಚೇಂಜ್ ಆಗಲಿ, ಬಟ್ಟೆ ಚೇಂಜ್ ಆಗಲಿ, ಮುಖ ಲಕ್ಷಣ ಚೇಂಜ್ ಆಗಲಿ, ಕಲರ್ ಚೇಂಜ್ ಆಗಲಿ, ಎಲ್ಲವೂ ಚೇಂಜ್ ಆಗಲಿ, ಬಟ್ ಒಂದು ಬುದ್ಧಿ ಮಾತ್ರ ಭಾರತೀಯರದಿರಲಿ. ನಾವು ಭಾರತೀಯರು ಅಂತ ಇದನ್ನ ಇರ್ತೀವಿ, ಇರ್ತೀವಿ. ಅಭಿವೃದ್ಧಿ ಕಾಣುತ್ತೆ. ಎಲ್ಲರೂ ಸಮಾನರಾಗಿ, ಸಮೃದ್ಧಿಯಾಗಿ, ಸಂತೋಷವಾಗಿ ಈ ರಾಷ್ಟ್ರದಲ್ಲಿ ಬದುಕ್ತಕ್ಕಂಥ ಶಕ್ತಿಯನ್ನ ಈ 75ನೇ ವರ್ಷದ ಸ್ವಾತಂತ್ರ್ಯ ಕೊಡಲಿ. ಹೀಗೆ ಕೊಡ್ತಾ ಇರಲಿ. ನಾವು ಕೂಡ ನಮ್ಮ ಆದಷ್ಟು ಶಕ್ತಿಯನ್ನು ಈ ರಾಷ್ಟ್ರಕ್ಕೆ ಅರ್ಪಿಸಿಕೊಂಡು ಅಭಿವೃದ್ಧಿಯತ್ತ ಸಾಗೋಣ ಅಂತ ಹೇಳ್ತಾ, ಇನ್ನು ಮುಂದೆ ಈ ಕರೋನಾ ಅಂತಕ್ಕಂಥ ಒಂದು ಏನು ದುರಂತಗಳು ಆಗದಿರಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ, ಈ 75ನೇ ಸ್ವಾತಂತ್ರ್ಯೋತ್ಸವ ಎಲ್ಲರಿಗೂ ಸುಖ, ಸಂತೋಷ, ಸಮೃದ್ಧಿಯನ್ನು ಕೊಡಲಿ ಅಂತ ಹಾರೈಸಿ, ಸಮಾನತೆಯನ್ನು ಕೊಡಲಿ ಅಂತ ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಮನಮುಟ್ಟುವಂತೆ ಅರ್ಥಪೂರ್ಣವಾಗಿ ಮಾತನಾಡಿದಂತಹ ನೆಚ್ಚಿನ ಕಾಲೇಜಿನ ಪ್ರಿನ್ಸಿಪಾಲ್ ಅಂತ ಡಾಕ್ಟರ್ ಕೆ ಟಿ ಕೃಷ್ಣೇಗೌಡ ಸರ್ ಅವರಿಗೆ ಕಾಲೇಜಿನ ಪರವಾಗಿ, ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ವಿಭಾಗದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮುಂದಿನ ಕಾರ್ಯಕ್ರಮ ಈ ಒಂದು ಪತ್ರಿಕೋದ್ಯಮ ವಿಭಾಗದಿಂದ ಸಂವಹನ ವೇದಿಕೆಯ ವತಿಯಿಂದ ಕಾಲೇಜಿನ ದಿನಪತ್ರಿಕೆಯನ್ನು ಬಿಡುಗಡೆ ಮಾಡಬೇಕಾಗಿ ಕೋರ್ತೇವೆ. ಬೆಳಗ್ಗೆ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಂತಹ ಶ್ರೀಮತಿ ಮಂಜುಳಾ CS ಅವರು ಹಾಗೂ ವಿಜಿತ್ ಸರ್ ಅವರು ವೇದಿಕೆ ಬರಬೇಕಂತ ನಾನು ಕೋರ್ತಾ ಇದ್ದೇನೆ. ಕಾಲೇಜಿನ ದಿನನಿತ್ಯದಲ್ಲಿ ನೂರಾರು ಕೆಲಸಗಳು, ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ. ಅದು
ಪ್ರತಿಬಿಂಬಿಸಬೇಕು ಅಂದರೆ ಯಾವುದಾದ್ರು ಒಂದು ಸಂವಹನ ಇರಬೇಕಾಗುತ್ತೆ. ಈಗ ನಾವು ವಾಟ್ಸಪ್ನಲ್ಲಿ ಶೇರ್ ಮಾಡ್ಕೊತೀವಿ. ನಮ್ಮ ಕೆಲವು ಟೀಚರ್ಸ್ ಕಾರ್ಯಕ್ರಮ ಉದ್ಘಾಟನೆ ಆದ ತಕ್ಷಣ ಗ್ರೂಪಿಗೆ ಹಾಕ್ತಾರೆ. ಯಾಕೆಂದರೆ ಕಾರ್ಯಕ್ರಮ ಈ ಥರ ನಡೀತಾ ಇದೆ ಕಾಲೇಜಿನಲ್ಲಿ, ಇಡೀ ಕಾಲೇಜಿಗೆ ಅರಿವಿರಲಿ ಒಂದು ಈ ಥರದಲ್ಲಿ ನಮ್ಮ ಕಾಲೇಜಲ್ಲಿ ನಡೀತಾ ಇದೆ. ಇವತ್ತಿನ ಕಾಲದಲ್ಲಿ ಕಾರ್ಯಕ್ರಮಗಳಿಗೆ ಬರಗಾಲ ಬಂದಾಗ, ಯಾಕೆಂದರೆ ಇದಿಲ್ಲದೆ ಹೋದರೆ ಏನಾದ್ರು ಕೊರೋನಾ ಅನ್ನೋದಿಲ್ಲದೆ ಹೋದರೆ ಈ ಕಾಲೇಜಿನಲ್ಲಿ ಎಂತೆಂಥ ಕಾರ್ಯಕ್ರಮ ಎಷ್ಟೆಷ್ಟು ಸಮೃದ್ಧಿಯಾಗಿ ನಡೀತಿತ್ತು ಅನ್ನೋದನ್ನ ನನಗೆ ಗೊತ್ತು. ಬಟ್ ಅವೆಲ್ಲವರ ಆ ರಿಸ್ಟ್ರಿಕ್ಷನ್ಗಳ ಮಧ್ಯದಲ್ಲಿ ಸಾಧ್ಯ ಆದಷ್ಟು ನಾವು ವಿದ್ಯಾರ್ಥಿನಿಯರಿಗೆ ಸ್ವಲ್ಪ ರೀತಿಯಲ್ಲಿ ಅವರಿಗೆ ಸಪೋರ್ಟಿವ್ ಆಗಿ ತುಂಬ ಕಾರ್ಯಕ್ರಮಗಳು ನಡೆದಿದೆ. ನಾವು ಬಂದಮೇಲೂ ನಾನು ನೋಡ್ತಾ ಇದ್ದೀನಿ. ಅದು MCOMನಲ್ಲಿರ್ಬೋದು, MAನಲ್ಲಿರ್ಬೋದು, ನಮ್ಮ BBA ಸ್ಟೂಡೆಂಟ್ಸ್ ಇರ್ಬೋದು, ಪ್ಲೇಸ್ಮೆಂಟ್ ಇರ್ಬೋದು, ರೆಡ್ ಕ್ರಾಸ್ ಇರ್ಬೋದು, ಸೋಷಿಯಾಲಜಿದು ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿತ್ತು, ಜರ್ನಲಿಸಮ್ನವರು ಮಾಡಿದ್ರು. ಏನಂದರೆ ನಾವು ನಿಂತಿಲ್ಲ, ನಾವಿನ್ನೂ ಕ್ರಿಯಾಶೀಲರಾಗಿದ್ದೀವಿ, ನಾವು ವಿದ್ಯಾರ್ಥಿನಿಯರಿಗೆ ನ್ಯಾಯವನ್ನು ಒದಗಿಸ್ತಾ ಇದ್ದೀವಿ ಅಂತಕ್ಕಂಥ ಒಂದು ಪ್ರತಿಬಿಂಬದಂತೆ ಈ ಕಾಲೇಜಿನ ಸಂವಹನವೇ ಪತ್ರಿಕೆಯನ್ನು ಜರ್ನಲಿಸಮ್ ಡಿಪಾರ್ಟ್ಮೆಂಟ್ ಅವರು ವಿದ್ಯಾರ್ಥಿಗಳ ಸಹಕಾರದಿಂದ ಬಹಳ ಶ್ರಮಪಟ್ಟು ಈ ಸಲ ತಂದಿದ್ದಾರೆ. ಅದನ್ನು ಈ ಸ್ವತಂತ್ರೋತ್ಸವ ದಿನ ನಾನು ಬಿಡುಗಡೆ ಮಾಡೋಕ್ಕೆ ಭಾಳ ಖುಷಿ ಆಗುತ್ತೆ. ಯಾಕೆಂದರೆ ಕಾಲೇಜಿನಲ್ಲಿ ಏನೇನು ಆಗು ಹೋಗುಗಳಿದೆ ಎಲ್ಲವನ್ನು ಇದರಲ್ಲಿ ಅವರು ಭಾಳ ಸಂಕ್ಷಿಪ್ತವಾಗಿ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವರಿಗೆ ಅವರ ಟೀಮ್ಗೆ ವಿದ್ಯಾರ್ಥಿಗಳು ಒಳಗೊಂಡಂತೆ ಒಂದು ಅಪ್ರಿಸಿಯೇಷನ್ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡ್ತಾರೆ. ಸಂವಹನ ವೇದಿಕೆಯಿಂದ ಬಿಡುಗಡೆಯಾದಂತಹ ಕಾಲೇಜ್ ನ್ಯೂಸ್ ಈ ಪತ್ರಿಕೆಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾ ಈ ಒಂದು ಪತ್ರಿಕೆಯನ್ನು ಬಿಡುಗಡೆ ಮಾಡುವಂತಹ ನೆಚ್ಚಿನ ಪ್ರಾಂಶುಪಾಲರಿಗೆ, ಪೂಜ್ಯ